ನಡೆಯಲ್ಲ. ಗಣಿಗ ಅವರು ಪಾಪ ಫಸ್ಟ್ ಟೈಮ್ MLA ಆಗಿ ಸ್ವಲ್ಪ ಕೆಲವು ವಿಷಯಗಳಲ್ಲಿ ತಿಳುವಳಿಕೆಯ ಒಂದು ಕೊರತೆ ಇದೆ ಅಂತ ಅನ್ಸುತ್ತೆ. ಒಂದು ನಗರಸಭೆ ಹಂತದಲ್ಲಿ ಮಾಡುವಂತ ಅವರ ಅಧಿಕಾರದಲ್ಲಿ ಅವ್ರ ವ್ಯಾಪ್ತಿಯಲ್ಲಿ ಮಾಡುವಂತ ಕೆಲಸ ಮೋದಿ ಅಮಿತ್ ಶಾ ಬಂದು ಮಾಡಕ್ಕಾಗೋದಿಲ್ಲ. ಇದು ಹಾಸ್ಯಾಸ್ಪದ ಫಸ್ಟ್. ಯಾಕೆಂತಂದ್ರೆ ಇದು ಸರ್ಕಾರ ಅವಾಗಿದ್ರೂನು ನಾನ್ ನಿಂತ್ಕೊಂಡು ಆಸ್ ಎನ್ MP ನಾನು ನಮ್ಮ ಅಂಬರೀಷ್ ಅವರ ಪುತ್ಥಳಿಯಿಂದ ಮಾಡಿಸುವಂತ ಕೆಲಸ ನಾನು ಮಾಡಲ್ಲ. ಅಂತ ತಪ್ಪುಗಳು ನಾನು ನಿಯಮ ಉಲ್ಲಂಘನೆ ಮಾಡಿ ನಾನು ಮಾಡೋದಿಲ್ಲ. ಇದು ನನ್ನ ಮನವಿಯಾಗಿ ನಾನು ಕೇಳಲಿಲ್ಲ. ಅಂಬರೀಷ್ ಅವರ ಅಭಿಮಾನಿಗಳು 5 ವರ್ಷಗಳಿಂದ ಬಂದು ನಿಜಕ್ಕೂ ನನ್ನ ಜೊತೆಲಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ನೀವೇ ನಮ್ಮ MP, ನೀವು ನಮ್ಮ ಅಣ್ಣನ ಇದನ್ನ ಏನಕ್ಕೆ ಮಾಡಿಸಿಲ್ಲ? BJP ಸರ್ಕಾರ ನಮ್ಮ ಇದರಲ್ಲಿದ್ದಾಗ, ಇಲ್ಲಿ ಅಧಿಕಾರದಲ್ಲಿದ್ದಾಗ ಬೆಂಗಳೂರಲ್ಲಿ ಅವರ ಸ್ಮಾರಕಕ್ಕೆ ಯಡಿಯೂರಪ್ಪನವರೇ ಚಾಲನೆ ಕೊಟ್ಟಿದ್ದು, ಬೊಮ್ಮಾಯಿನವರು ಅದಕ್ಕೆ ಸಾಕಷ್ಟು ಫಂಡ್ಸ್ ಕೊಟ್ಟು ಅದು ಎಲ್ಲ ರೆಡಿಯಾಗಿ ಇನ್ನೇನು ಲಾಸ್ಟ್ ಮುಗಿಯೋ ಹಂತದಲ್ಲಿದೆ. ಅದು ಓಪನ್ ಆಗಿದೆ, ಇನ್ನೊಂದಷ್ಟು ಕೆಲವೊಂದು ಕಾಮಗಾರಿಗಳ ಒಂದು ಪೆಂಡಿಂಗ್ ಇದೆ, ಅದು ಅಚ್ಚುಕಟ್ಟಾಗಿ ನಡೀತಾ ಇದೆ. ನನ್ನ ಬೇಸರ ಏನಂದ್ರೆ ಮಂಡ್ಯದಲ್ಲಿ ಅಂಬರೀಷ್ ಅವರು 25 ವರ್ಷಗಳು 3 ಬಾರಿ MP, 1 ಬಾರಿ MLA, ಮಿನಿಸ್ಟರ್ ಆಗಿ ಆದಂತ ಇಲ್ಲಿ ಅವರ ಸೇವೆನೇ ಅವರು ಗುರ್ತಿಸ್ಕೊಂಡಿರೋದೇ ಮಂಡ್ಯದಿಂದ. ಆದ್ರೆ ಮಂಡ್ಯದಲ್ಲಿ ಅವ್ರ ನೆನಪಿಗಾಗಿ ಯಾವುದೇ ಒಂದು ಅವ್ರ ಸ್ಮರಣಾರ್ಥ ಏನೇನು ಮಾಡಿಲ್ಲ ಅನ್ನೋಂಥ ಕ್ವೆಶ್ಚನ್ ನಾನು ಕೇಳಿದ್ನೆ ಹೊರತು ನಾನ್ ನಿಂತ್ಕೊಂಡು ಮಾಡಿಸೋದು ಅಲ್ಲ. ಇದು ಖಂಡಿತ ಅವರು ಅವತ್ತು ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ ಎಷ್ಟು ಮಟ್ಟಕ್ಕೆ ಆ ಮಾತನ್ನ ಉಳಿಸ್ಕೋತಾರೆ ಅನ್ನೋದು ನೋಡೋಣ. ಅಲ್ಲಿ ಇನ್ನೊಂದು ವಿಷಯ, ಅಂಬರೀಷ್ ಅವರು ಇದ್ದಿದ್ದು BJP ಪಕ್ಷದಲ್ಲ, ಅಂಬರೀಷ್ ಅವರು ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಅವರ ಸೇವೆಯನ್ನ ಗುರುತಿಸಿ ಮಾಡುವಂತ ಕರ್ತವ್ಯ, ಜವಾಬ್ದಾರಿ ಅವ್ರಿಗೆ ಜಾಸ್ತಿ ಇದೆ. ಇದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ನೀವು ಫಸ್ಟ್ ಒಂದು ತಿಳ್ಕೊಂಬಿಡಿ, ಈ ಸಾಫ್ಟ್ವೇರ್ ಪಾರ್ಕ್ ಅಂತ ಇವ್ರು ಏನ್ ಮಾತಾಡ್ತಿದ್ದಾರೆ ಇದು ಬರೀ ಒಂದು ಮಾತಾಗೆ ಉಳಿಯುತ್ತೆ ಹೊರತು ಅದನ್ನ ಅವ್ರ ಕಾರ್ಯರೂಪಕ್ಕೆ ತರೋದಂತೂ ಈ ಒಂದು ನೆಕ್ಸ್ಟ್ 4 years ಅಲ್ಲಿ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದಕ್ಕೆ ಅಷ್ಟೊಂದು ಒಂದು ಪ್ರೊಸೆಸಿಂಗ್ ಆಗ್ಬೇಕಾಗಿದೆ. ಎರಡನೇದು, ಅವ್ರು ಹೇಳಿದ್ದು ಸಾಫ್ಟ್ವೇರ್ ಪಾರ್ಕ್, ಮೈಶುಗರ್ ಕಾರ್ಖಾನೆ ಇಲ್ಲಿ ಬಿಟ್ಟು ಹೊಸ ಕಾರ್ಖಾನೆ ಬೇರೆ ಎಲ್ಲೋ ಮಾಡ್ತೀವಿ, ಅಲ್ಲೇ ಸಾಫ್ಟ್ವೇರ್ ಪಾರ್ಕ್ನು ಅಲ್ಲೇ ಮಾಡ್ಲಿ ಅದನ್ನ ಅಂತದೇ, ಅಥವಾ ಒಂದು ಜಾಗವನ್ನ ಗುರುತಿಸಿ ನಾನು ವೆಲ್ಕಮ್ ಮಾಡ್ತೇನೆ. ಎರಡನೇದು. ಮೂರನೇದು, ಅವ್ರು ಹೇಳ್ತಾರೆ ಹಂಗಾದ್ರೆ ಮಂಡ್ಯದಲ್ಲಿ ನಮ್ಮ ಯುವಕರಿಗೆ, ನಮ್ಮ ಜನಕ್ಕೆ ಅಲ್ಲಿ ಕೆಲಸ ಸಿಗೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. IT ಅನ್ನೋದು, IT ಯಾರು ಟ್ರೈನಿಂಗ್ ಆಗಿರ್ತಾರೆ ಅವ್ರಿಗೆ ಕೆಲಸ ಕೊಡ್ತಾರೆ. ಈಗ ಬೆಂಗಳೂರು ಇಸ್ ದ ಸಾಫ್ಟ್ವೇರ್ ಕ್ಯಾಪಿಟಲ್ ನಮಗೆ ಈ ಇಡೀ ದೇಶದಲ್ಲಿ ಅಥವಾ ಪ್ರಪಂಚದಲ್ಲೇ. ಬೆಂಗಳೂರ್ನ ಸಿಲಿಕಾನ್ ಸಿಟಿ ಅಂತಾರೆ, ಸಾಫ್ಟ್ವೇರ್ ಕ್ಯಾಪಿಟಲ್. ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಸಾಫ್ಟ್ವೇರ್ ಕಂಪನಿಗಳೆಲ್ಲ ಬರೀ ಕನ್ನಡಿಗರು, ಕರ್ನಾಟಕದವರಲ್ಲ, ಹೊರಗಡೆಯಿಂದ ಯಾರ್ಯಾರು ಅದರಲ್ಲಿ ಆ ಒಂದು ಟ್ರೈನಿಂಗ್ ತಗೊಂಡು ಆ ಕ್ವಾಲಿಫೈಡ್ ಇರ್ತಾರೋ ಅವ್ರಿಗೆ ಕೊಡ್ತಾರೆ ಕೆಲಸ. ನೀವಿಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡಿದ ತಕ್ಷಣ ಮಂಡ್ಯದವ್ರಿಗೇನೆ ಅಲ್ಲಿ ಕೆಲಸ ಕೊಡ್ತಾರೆ ಅಂತ ನೀವೇನು ಗ್ಯಾರಂಟಿ ಕೊಡೋಕ್ ಆಗೋದಿಲ್ಲ. ಆ ತರ ನಡೆಯೋದು ಇಲ್ಲ. ಯಾವ ಸಾಫ್ಟ್ವೇರ್ ಕಂಪನಿನೂ ಆ ತರ ನಡ್ಸೋಕು ಸಾಧ್ಯನೂ ಇಲ್ಲ. ಇವ್ರು ಹೇಳ್ತಿರೋದ್ರಲ್ಲಿ ಮಾಹಿತಿ ಕಡಿಮೆ ಇದೆ. ಬರೀ ಏನೋ ಒಂದು ಗ್ರ್ಯಾಂಡ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ನಾನೇನೋ ಹೆಸರು ತಗೊಂಡ್ಬಿಡ್ಬೇಕು ಅನ್ನೋದು ಜಾಸ್ತಿ ಇದೆ. ಅಲ್ಲ, ಅಧಿಕಾರ ಇರುತ್ತೆ ಬಿಡುತ್ತೆ, ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಬಿಡಿ. ಇವತ್ತು ಅವ್ರಿದ್ರೆ ಅವ್ರಿದ್ದ ಸ್ಥಾನದಲ್ಲಿ ನಿನ್ನೆ ಯಾರೋ ಇದ್ರು, ನಾಳೆ ಇನ್ನೊಬ್ರು ಬರ್ತಾರೆ. ಅಧಿಕಾರ ಅನ್ನೋದು ಬೇರೆ. ಬಟ್ ಮೈಶುಗರ್ ಕಾರ್ಖಾನೆ ಅನ್ನೋದು ನಮ್ಮ ಜಿಲ್ಲೆಯ ಒಂದು ಆಸ್ತಿ.
ಅದನ್ನ ಧ್ವಂಸ ಮಾಡಿ ನೀವು ಯಾರ್ಯಾರಿಗೋ ಯಾವ ಸ್ವಾರ್ಥನೋ ಯಾವ ಲಾಭನೋ ಯಾವ ಭ್ರಷ್ಟಾಚಾರವೋ ಮಾಡೋಕ್ಕೆ ಒಂದು ದಾರಿ ಕೊಡುವಂತ ವಿಷಯ ಅಲ್ಲ ಅದು. ಅದೇನು ತಮಾಷೆಯ ವಿಷಯ ಅಲ್ಲ. ಅದಕ್ಕೆ ಏನಾದ್ರೂ ಇವ್ರು ಟಚ್ ಮಾಡಿದ್ರೆ ಮಾತ್ರ ಹೋರಾಟ ಅಂತೂ ಅಧಿಕಾರದಲ್ಲಿ ಇದ್ರು ಇಲ್ಲದೆ ಹೋದ್ರು ಮಾಡೇ ಮಾಡ್ತಾರೆ. ನಾನೇ ಮಾಡ್ಬೇಕು ಅಂತಿಲ್ಲ, ಜನನೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.